ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸತ್ಯದ ಆತ್ಮನಿಂದ ನಾವು ಸದಾ ಕಾಲ ತುಂಬಿಸಿಕೊಂಡಿರಬೇಕು. ಪವಿತ್ರಾತ್ಮನು ಸತ್ಯದ ಆತ್ಮನೆಂದು ಕರೆಯಲ್ಪಟ್ಟಿದ್ದಾನೆ. ಕರ್ತನನ್ನು ನೀವು ನೋಡಿ, ಆತನು ಸತ್ಯದ ಆತ್ಮನೆಂದು ಕರೆಯಲ್ಪಟ್ಟಿದ್ದಾನೆ. ಯೋಹಾನ ಪತ್ರಿಕೆ 16ನೇ ಅಧ್ಯಾಯ 13 ನೀವು ನೋಡೋದಾದಾಗ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿಯೂ ನಡೆಸಿಕೊಂಡು ಹೋಗಿ ಸತ್ಯಕ್ಕೆ ಸೇರಿಸುವನು. ಒಂದು. ಎರಡನೇದು, ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವೆನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಮೊದಲನೇದು, ನಿಮ್ಮನ್ನು ಸತ್ಯಕ್ಕೆ ನಡೆಸ್ತಾನೆ. ಇನ್ನೊಂದು, ಕೇಳಿದ ಮಾತುಗಳನ್ನು ಮಾತಾಡ್ತಾನೆ. ಮೂರನೇದು, ಮುಂದೆ ಬರುವುದಕ್ಕಿಂತ ವಿಷಯಗಳು, ಮುಂದಾಗುವ ಸಂಗತಿಗಳನ್ನು ಆತನು ನಿಮಗೆ ತಿಳಿಸುವನು. ಅದನ್ನು ನಿಮಗೆ ತಿಳಿಸುವವನಾಗಿದ್ದಾನೆ. ಪ್ರಿಯರೇ, ಭಾಳ ಸ್ಪಷ್ಟವಾಗಿ ವಾಕ್ಯದಲ್ಲಿ ಹೇಳುವುದಾದರೆ, ನಮ್ಮ ಜೀವಿತದಲ್ಲಿ ತಲೆಯಿಂದ ಪಾದದವರೆಗೆ ಸಂಪೂರ್ಣವಾಗಿ ಸತ್ಯಾಸತ್ಯತೆಯಿಂದ ನಡೆದುಕೊಳ್ಳಬೇಕೆಂಬುದನ್ನು ಕರ್ತನು ಬಯಸುತ್ತಾನೆ. ಏಕೆಂದರೆ ಯೇಸುವನ್ನು ಹಿಂಬಾಲಿಸುವುದು ಎಂಬುದರ ಅರ್ಥ ಸತ್ಯವನ್ನು ಹಿಂಬಾಲಿಸುವುದಾಗಿದೆ. ಕರ್ತನು ಹೇಳ್ತಾನೆ, ನಾನೇ ಸತ್ಯವಾಗಿದ್ದೇನೆ. ನಾನೇನಾಗಿದ್ದೇನೆ? ನಾನೇ ಸತ್ಯವಾಗಿದ್ದೇನೆ. ಈ ಲೋಕದಲ್ಲಿ ಯಾವ ಗ್ರಂಥಗಳಲ್ಲೂ ಅಷ್ಟು ಸ್ಪಷ್ಟವಾಗಿ ಬರೆದಂಗಿಲ್ಲ. ನಾನೇ ಸತ್ಯವಾಗಿದ್ದೇನೆ. ಅನೇಕ ಬೋಧಕರು ಸಹ ಎಷ್ಟೋ ಬಾರಿ ಇತರರೊಂದಿಗೆ ಮಾತನಾಡುವಾಗ ಸಮಯಕ್ಕೆ ತಕ್ಕಂತೆ ಮಾತುಗಳನ್ನು ಬದಲಾಯಿಸ್ತಾರೆ. ನಾನು ಹೀಗೆ ಹೇಳಿದರೆ ಅದರಿಂದ ಕೆಲವು ಸಮಸ್ಯೆಗಳು ಉಂಟಾಗ್ಬೋದೇನೋ, ಅಥವಾ ನಾನಿವರ ಬಳಿ ಜಾಣ್ಮೆಯಿಂದ ಮಾತಾಡಬೇಕೇನೋ ಅಂದುಕೊಳ್ತಾರೆ. ಅದು ಅವರವರ ಮನೋ ಧರ್ಮಕ್ಕೆ ಬಿಟ್ಟಂಥ ಒಂದು ವಿಷಯ. ಆದರೆ ಇಲ್ಲಿ ಕರ್ತರು ಹೇಳುವಂಥದ್ದು ಏನೆಂದರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ಸತ್ಯವಾಗಿದ್ದೇನೆ. ನಾನೇನಾಗಿದ್ದೇನೆ? ಸತ್ಯವಾಗಿದ್ದೇನೆ. ಇದು ನಮ್ಮನ್ನು ಆತನ ಉನ್ನತ ಕರೆಯುವಿಕೆಗೆ ನಡೆಸಿಕೊಂಡು ಹೋಗುವಂಥದ್ದು. ಅವರು ಯಾವಾಗಲೂ, ಕರ್ತನು ಯಾವಾಗಲೂ ಸತ್ಯವಂತನಾಗಿದ್ದನು, ನೀತಿವಂತನಾಗಿದ್ದನು. ಯಾಕೆಂದರೆ ಆತನು ನಮ್ಮನ್ನು ಕಟ್ಟುವವನು, ನಮ್ಮನ್ನು ಕಾಯುವವನು. ಪ್ರಿಯರೇ, ಯೇಸು ಬಹಳ ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂದರೆ, ಸತ್ಯ, ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವ ಸತ್ಯವನ್ನು ನುಡಿದರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಆದರೆ ಕರ್ತನು ಹೇಳಿದ್ದೇನೆಂದರೆ, ಆಡುವ ಮಾತಿನಲ್ಲಿ ಯಾವಾಗಲೂ ಸತ್ಯವಿರಲಿ, ಆ ಸತ್ಯದ ಜೊತೆ ದಯೆ ಇರಲಿ, ಆ ದಯೆಯ ಜೊತೆ ಪ್ರಾಮಾಣಿಕತೆ ಇರಲಿ. ಕರ್ತನು ಈ ಮೂರನ್ನು ಆತನ ಜೀವಿತದಲ್ಲಿ ಪ್ರಚುರಪಡಿಸಿದನು. ಸತ್ಯಾಸತ್ಯತೆಗಳು, ಪ್ರಾಮಾಣಿಕತೆ, ನೀತಿವಂತತೆ, ಅದು ಕರ್ತನಿಂದ ನಾವು ನೋಡುವುದಕ್ಕೆ ಮಾತ್ರ ಸಾಧ್ಯ. ಯೇಸು ಒರಟುತನದಿಂದ ವರ್ತಿಸಿದ್ದಾರೆಂದು ಎಂಬುದಾಗಿ ನಾವೆಲ್ಲೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅವರು ಎಲ್ಲರನ್ನ ಅಗಾಧವಾಗಿ ಪ್ರೀತಿಸಿದರು, ಎಲ್ಲರನ್ನ ಅಗಾಧವಾಗಿ ಉನ್ನತದ ಔಚಿತ್ಯದ ಕಡೆಗೆ ನಡೆಸಿದರು ಅನ್ನುವಂಥದ್ದನ್ನು, ಈ ಸತ್ಯವನ್ನು ನಾವು ತಿಳಿಯಬೇಕಾಗ್ತದೆ, ಅರಿಯಬೇಕಾಗ್ತದೆ. ಕರ್ತನನ್ನು ನಾವು ಹಿಂಬಾಲಿಸಬೇಕಾಗ್ತದೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡು ಯೇಸುವೇ, ಸಹಾಯ ಮಾಡು ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ಸ್ ಚಾನಲ್ ನೋಡ್ತಾ ಇದ್ದಾರೆ ಅವರಿಗೆ ಸ್ವಸ್ಥತೆಯನ್ನು ಕೊಡು
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್. ಆಮೇನ್.